ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ದೊಣ್ಣೆ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ನಾನು ಅವನ್ನ ದೊಣ್ಣೆ ಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಈಗ ಅವನ್ನ ಹುರ್ಕೊಳ್ಳೋಣ್ರಿ. ಅದಕ್ಕೆ ಹುರಿಯೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತದೆ ನೋಡಿರಿ. ಈಗ ಚಮಚೆಯಿಂದ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಕಾಡಿಸ್ಕೊಂಡು ಒಂದು ಸೈಡ್ ಬೆಂದಿರ್ತಾವಲ್ರಿ, ಹೊಳಿಸಿ ಹಾಕ್ಕೋಬೇಕು. ಹಿಂಗೆ ಹೊಳಿಸಿ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ಇವು ಹುರಿದ ಮೇಲೆ ಗ್ಯಾಸ್ ಆರಿಸ್ಬಿಟ್ಟು ನಾನು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ ರೀ. ಅವು ಸ್ವಲ್ಪ ತಣ್ಣಗಾಗಲಿ. ಅಷ್ಟರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯ್ದು ಒಂದು ಬಟ್ಲ ತೊಗೊಂಡಿದ್ದೀನಿ ರೀ ನಾನು, ಹಸಿ ತೆಂಗಿನಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಟೊಮೆಟೊನ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಲ್ಲ ಮತ್ತು ಒಂದು ಸ್ವಲ್ಪ ಸೋಸಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಚಮಚೆ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ರೀ. ಒಂದು ಚಮಚ ಅರಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ ರೀ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಘಮನೂ ಇರುತ್ತೆ, ಹಿಂಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಅದನ್ನು. ಈಗ ಅದು ಒಂದು ಸೈಡ್ ರುಬ್ಬಿಂದ ಮತ್ತೆ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳೋಣ್ರಿ. ಇವಾಗ ನೈಸಾಗಿ ರುಬ್ಕೊಂಡ್ವೆಲ್ಲ, ಇವಾಗ ಅವು ತಣ್ಣಗಾಗ್ಯಾವ್ರಿ ದೊಣ್ಣೆ ಮೆಣಸಿನ್ಕಾಯಿ. ಅದನ್ನ ಮಸಾಲೆ ತುಂಬ್ಕೊಳ್ಳೋಣ. ಈ ಥರ ಕೈಯಿಂದ ಹೋಲ್ ಮಾಡಿಬಿಟ್ಟು ಮಸಾಲೆ ತುಂಬ್ಕೊಳ್ಳೋಣ. ತುಂಬ ರುಚಿಯಾಗಿರ್ತಾವೆ ನೋಡಿರಿ ದೊಣ್ಣೆ ಮೆಣಸಿನ್ಕಾಯಿ. ಈ ಥರ ಕೊಬ್ಬರಿ ರುಬ್ಬಿ ಮಾಡ್ಕೊತೀವಲ್ಲ, ತುಂಬ ಸಖತ್ತಾಗಿರ್ತಾವೆ ಇವು. ಮತ್ತು ಇದು ರೊಟ್ಟಿ, ಚಪಾತಿ, ಅನ್ನ ಮತ್ತು ಪೂರಿ ಇದು ಎಲ್ಲದಕ್ಕೂ ಬರುತ್ತೆ ನೋಡಿರಿ. ಇದು ತುಂಬ ರುಚಿಯಾಗಿದಾವೆ. ಗ್ರೇವಿ ಅಂತೂ ತುಂಬ ಸಖತ್ತಾಗೈತೆ ನೋಡ್ರಿ ಅದು. ಈ ಥರ ಈಗೆಲ್ಲ ಮಸಾಲೆ ತುಂಬ್ಕೊಂಡಿಂದ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ರೀ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಉರಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಿ ರೀ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಲಿ. ಇವಾಗ ನೋಡಿ ಕಲರ್ ಚೇಂಜ್ ಆದವು. ಈಗಾಗಲೇ ತುಂಬಿಟ್ಕೊಂಡಿದ್ವಲ್ರಿ ನಾವು ದೊಣ್ಣೆ ಮೆಣಸಿನ್ಕಾಯಿ, ಅವನ್ನ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ರಿ. ಒಂದು ಸ್ವಲ್ಪ ಕಾಯಿಸ್ಕೊಂಡು ಇವಾಗ ಅದು ರುಬ್ಬಿದ ಮಸಾಲೆ ಒಂದು ಸ್ವಲ್ಪ ಉಳ್ದೈತಲ್ರಿ, ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಅದನ್ನು ರುಬ್ಬಿದ ಮಸಾಲೆ ಇದಕ್ಕೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಈ ಥರ ಕಾಯಿಸ್ಕೊಂಡು ಇವಾಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ಳೋಣ್ರಿ. ನೋಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನಾನು ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಈ ಥರ ಕಾಯಿಸ್ಕೊಂಡು ಉರಿ ಸಣ್ಣಗೆ ಇಟ್ಕೋಬೇಕ್ರಿ. ಉರಿ ಸಣ್ಣಗೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ ಒಂದು 5 ನಿಮಿಷ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಆಗಲೇ ಹುರ್ಕೊಂಡಿದ್ವಲ್ರಿ ನಾವು, ಹೀಗಾಗಿ ಜಲ್ದಿ ಬೇಯ್ತಾವೆ ಇವು. ಹುರಿದು ತೊಗೊಂಡು ಮಸಾಲೆ ತುಂಬ್ಕೊಂಡಿರ್ತೀವಲ್ರಿ, ಹೀಗಾಗಿ ಪ್ಲೇಟ್ ಮುಚ್ಚಿ ನೀವು ಸಣ್ಣ ಉರಿ ಇಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಮೆತ್ತಗಾಗ್ತಾವೆ ನೋಡಿರಿ. ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಅಲ್ಲ ಬೆಳ್ಳುಳ್ಳಿ ಹಾಕಿವೆಲ್ಲ, ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ಇದು ರೆಡಿ ಆದ್ವಲ್ರಿ. ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.